ಬಹಳ ಎಲ್ಲರ ಹೆಸರು ತಗೊಂಡ್ರು ಲೇಟ್ ಆಗ್ತದ. ಎಲ್ಲ ನಮ್ಮ ಆತ್ಮೀಯ ಸಹೋದರ ಸಹೋದರಿಯರೇ, ಶಾಲಾ ಮಕ್ಕಳೇ, ಶ್ರೇಷ್ಠ ಚಿಂತಕರು, ಮೇಧಾವಿಗಳು, ಅವರೆಷ್ಟು ಚಿಂತನೆ ಹಾಗೂ ತಾರೀಫ್ ಮಾಡಿದ್ರು ಕಡಿಮೆ. ಅತ್ಯಂತ ನೋವಿನ, ಅತ್ಯಂತ ಕಷ್ಟದ ಜೀವನ ನಡೆಸಲು ಕೂಡ ಅತ್ಯಂತ ಶ್ರೇಷ್ಠ ಸಾಧನೆ, ಇಡೀ ವಿಶ್ವವೇ ತಲೆಬಾಗುವಂತ ಕೆಲಸ ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟ ಏಕೈಕ ವ್ಯಕ್ತಿ, ನಮ್ಮ ಹೀರಾ ರತ್ನ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೊಂದು ಇದರಲ್ಲೂ ಕೂಡ ಸಮಾಜದ ಏಳಿಗಾಗಿ, ಎಲ್ಲಾ ಸಮಾಜದ ಏಳಿಗಾಗಿ ಶ್ರಮಿಸಿದರು. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣವರು ಸಮಾನತೆಗಾಗಿ ಹೋರಾಟ ಮಾಡಿದ್ರು. 20ನೇ ಶತಮಾನದಲ್ಲಿ ಇಡೀ ವಿಶ್ವದಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರು ಸಮಾನತೆಗಾಗಿ, ಐಕ್ಯತೆಗಾಗಿ ಹೋರಾಡಿದ ಮನುಷ್ಯ, ಮಹಾನ್ ಮೇಧಾವಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದು ನಾವು ಯಾರು ಮರಿಬೇಡ. ಅವ್ರು ಕೊಟ್ಟಂತ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿ ಇದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಮಾಡೆಲ್ ಟು ಹೋಲ್ಡ್ ವರ್ಲ್ಡ್ ಆಫ್ ಡೆಮೋಕ್ರಸಿ ಅಂತ. ಇಡೀ ವಿಶ್ವಕ್ಕೆ ಮಾಡೆಲ್ ಡೆಮೋಕ್ರಸಿ ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮ್ಮ ದೊಡ್ಡ ಪ್ರಜಾಪ್ರಭುತ್ವ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ 140 ಕೋಟಿ ಜನರಿಗೆ ಕೂಡ ಒಗ್ಗಟ್ಟಾಗಿ ಒಂದೇ ಪ್ಲಾಟ್ಫಾರ್ಮ್, ಒಂದೇ ಸಮಾನಲ್ಲಿ ನಿಂದಿಸುವ ವ್ಯಕ್ತಿ, ನಮ್ಮೆಲ್ಲರಿಗೆ ಅಧಿಕಾರ ಕೊಟ್ಟಂತ ವ್ಯಕ್ತಿ, ಅದು ನಮ್ಮ ಹೀರಾ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಮರಿಬಾರ್ದು. ಅಧಿಕಾರ ಬಂದ ತಕ್ಷಣ ನಾವು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಆಶಯಗಳು, ಅವ್ರು ಹಾಕೊಟ್ಟಂತ ಮಾರ್ಗಗಳು ನಾವು ಯಾರು ಮರಿಬೇಡ. ನಾವು ಎಲ್ಲಿಂದ ಬಂದಿದ್ದೇವೆ, ಎಲ್ಲಿ ನಿಂತಿದ್ದೇವೆ, ಇದನ್ನ ನಾವು ಯಾರು ಮರಿಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನೊಬ್ಬ ಶಾಸಕರಾಗಿ, ನಾನೊಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ನಾನೊಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ, ನಾನೊಬ್ಬ MP ಆಗಿ, ಮಿನಿಸ್ಟರ್ ಆಗಿ, ರಾಷ್ಟ್ರಪತಿ ಆಗಿ, ಬಿಕಾಸ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಷ್ಟೇ. ಇಲ್ಲದ್ರೆ ಹೆಂಗೋ ಛಿದ್ರ ಆಗ್ತಿರೋ ನಮ್ ಗಾಯಕವಾಡೋರು ಹೇಳಿದ್ರು ಹಾಡೋದ್ ಮುಖಾಂತರ. ಇಲ್ಲ, ನಾವು ಎಲ್ಲೂ ಒಂದಲ್ಲಿ ಇರ್ತಿಲ್ಲ, ಒಂದು ಹೊತ್ತಲ್ಲಿ ಜಗನೂ ಇರ್ತಿಲ್ಲ. ನಾವು ಒಂದು ಹಾದಿ, ಒಂದು ದಾರಿ ಕೊಟ್ಟಂತ ವ್ಯಕ್ತಿ ಅವರು. ಯಾಕಂದ್ರೆ ಅವರು ಇವತ್ತಿನ ದಿನ ನಾವೊಂದು ಹೀರಾ ಕಳ್ಕೊಂಡಿದ್ದೇವೆ ಅಂದ್ರೆ ತಪ್ಪಾಗಲ್ಲ. ಇವತ್ತ ನುಡಿ ನಮ್ಮನ 68ನೇ, ನಾನು ಹೇಳಕ್ ಈಗ ಅನಿಲ್ ಬೆಲ್ದಾರ್ ಪ್ರಾಸ್ತಾವಿಕ ಮಾತಾಡೋತಿಗೆ ಹೇಳಿದ್ರು, ಗಾಂಧೀಜಿಯವ್ರ ಜಯಂತಿ, ಗಾಂಧೀಜಿಯವ್ರ ನುಡಿ ನಮ್ಮನ ಡೆಲ್ಲಿಯಲ್ಲಿ ಆಗುತ್ತದೆ, ಅದೇ ತರ ಮುಂಬೈಲಿ ಕೂಡ ಮುಂದಿನ ದಿನದಲ್ಲಿ ಆಗ್ಬೇಕಂತ ನಾವು ಕೂಡ ಮೋದಿಜಿಯವರಿಗೆ, ಮಹಾರಾಷ್ಟ್ರ ಸರ್ಕಾರ ವಿನಂತಿ ಮಾಡ್ಕೋತೀವಿ ನಾವೆಲ್ಲರೂ ಅಂತ ಹೇಳಕ್ ಇಷ್ಟಪಡ್ತೀನಿ. ಪಕ್ಷಾತೀತವಾಗಿ ಅಲ್ಲಿ ಕೂಡ ದೊಡ್ಡ ಕಾರ್ಯಕ್ರಮ ಇವತ್ತಿನ ದಿವಸ ಆಗಬೇಕಂತ ನಮ್ಮೆಲ್ಲರ ಆಶೆ ಇದೆ. ನಾವೆಲ್ಲರೂ ಅವ್ರು ಕೊಟ್ಟಂತ ಮಾರ್ಗದಲ್ಲಿ ನಡಿಬೇಕು. ಶಿಕ್ಷಣ ಹೋರಾಟ, ಶಿಕ್ಷಣ ಮಾಡಬೇಕು, ಹೋರಾಟ ಒಳ್ಳೇದಕ್ಕೆ ಮಾಡಬೇಕು, ಜನರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾವು ಹೋರಾಟ ಮಾಡಬೇಕು. ಇದನ್ನ ನಾವು ಯಾರೂ ಮರಿಬೇಡದು. ಯಾಕಂದ್ರೆ 20ನೇ ಶತಮಾನದಲ್ಲಿ ನಾವೆಲ್ಲರೂ ನೋಡ್ತೀರಿ, ಕೆಲವರು ಇತ್ತೀಚಿನ ಏನೋ ಒಂದು ಜಾತಿ ಹುಡುಕಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾರೆ. ಎಲ್ಲೋದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರೇ ಒಂದೇ ಜಾತಿ ಸೀಮಿತವಾದಂತ ಮಹಾನ್ ವ್ಯಕ್ತಿ ಇರಲಿಲ್ಲ. ಶೋಷಿತ ಸಮಾಜ, ಎಲ್ಲಾ ಸಮಾಜ ಏಳಿಗಾಗಿ ಇಡೀ ವಿಶ್ವವೇ, ಇಡೀ ದೇಶವೇ ಒಂದಾಗ್ಬೇಕು, ಒಗ್ಗಟ್ಟಾಗ್ಬೇಕಂತ ಹೋರಾಡುವಂತ ವ್ಯಕ್ತಿ. ಅದರಲ್ಲಿ ದೇಶ ಪ್ರೇಮ ಅವ್ರ ಹತ್ರ ಬಹಳ ಇತ್ತು. ಸಂವಿಧಾನ ಪೀಠಿಕಲ್ಲೇ ಇದೆ ರಾಷ್ಟ್ರೀಯತೆ, ಐಕ್ಯತೆ, ಸಮಾನತೆ. ಇವು ಮೂರು ಅದು ಸಂವಿಧಾನ ಆಶೆಯಲ್ಲಿ ನಾವು ದಿನನಿತ್ಯ ಎಲ್ಲ ಸ್ಕೂಲ್ದಲ್ಲಿ ಓದ್ತಾ ಇದ್ದೀವಿ. ಮೊನ್ನೆ ಕೂಡ ನಮ್ಮ ಬೀದರ್ ಜಿಲ್ಲೆಗೆ 3ನೇ ಸ್ಥಾನ ಸಿಕ್ತು ಸರ್ ಸಂವಿಧಾನ ಇದರಲ್ಲಿ, ಬೆಂಗಳೂರಲ್ಲಿ. ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವಾಗ ಕೂಡ ನಾವು ಯಾವುದೇ ಸಮಾಜದವರು, ಎಲ್ಲ ಸಮಾಜದವರು ಅಂಬೇಡ್ಕರ್ ಅವರು ಸಂವಿಧಾನ ಗೌರವ ಕೊಡಬೇಕು, ಗೌರವದಿಂದ ಇರಬೇಕು. ನಾವೆಲ್ಲರೂ ರಾಷ್ಟ್ರೀಯತೆ ನಮ್ಮೆಲ್ಲರವರು ಬೆಳೆಸ್ಕೋಬೇಕು, ಅದು ಬಹಳ ಮುಖ್ಯ ಇದೆ. ನೇಷನ್ ಫಸ್ಟ್, ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ರಾಷ್ಟ್ರೀಯತೆ, ನೇಷನ್ ಫಸ್ಟ್. ದೇಶಿದ್ರೆ ನಾವೆಲ್ಲ ಇದ್ದೇವೆ. ದೇಶದ ಆಶಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಕ್ಕಿದ್ರು. ಸಮಾನತೆಗಾಗಿ ಹೋರಾಡಿದರು. ಇನ್ನು ಪಂಚತೀರ್ಥ, ಇನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಪಂಚತೀರ್ಥ ಐತಿಹಾಸಿಕ ಪುಣ್ಯ ಸ್ಥಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ತಾವು ವಿಸಿಟ್ ಮಾಡಬೇಕು. ನಾನು ಜುಲೈಯಲ್ಲಿ ಲಂಡನ್ ಹೋಗಿದ್ದೆ ಕುಟುಂಬ ಸಮೇತ. ಹೋದಾಗ ನನ್ನ ಕ್ಯೂರಿಯಾಸಿಟಿ ಇತ್ತು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿದಂತ ಅವರು ಲಂಡನ್ ಸ್ಕೂಲ್ ಆಫ್ ಎಕಾನಮಿಕ್ಸ್ ಅಲ್ಲಿ ಓದ್ತಿದ್ರು. ಅವಾಗ ಒಂದು ಸ್ಥಾನಕ್ಕೆ ಹೋಗ್ಬೇಕಂತ ಬಹಳ ಕ್ಯೂರಿಯಾಸಿಟಿ ಇತ್ತು. ನಾನು ಹೋಗಿದ್ದು ಮರುದಿವಸ ಹೋದೆ. ನಾನು
ಅವರ ಲೈಬ್ರರಿ, ಅವರು ಕೊಡುವಂತ ರೂಮು, ಓದಂತ ಡೈನಿಂಗ್ ಟೇಬಲ್, ಅವ್ರು ಓದಂತ ಬುಕ್ಕು, ಬರೆದಂತ ಪೆನ್ನು, ಅಲ್ಲಿ ಒಳಗಡೆ ಹೋದೆ ಒಂದು ಪಾಸಿಟಿವ್ ಎನರ್ಜಿ ನನ್ನ ಮೈಯಲ್ಲಿ ಬಂತು. ನಾನು ಇವತ್ತು ಪ್ರಶಂಸೆ ಒಂದು ತಾರೀಫ್ ಮಾಡಕ್ ಹೇಳ್ತಾ ಇಲ್ಲ, ಆ ವೇದಿಕೆ ಸಿಗ್ಲಿಲ್ಲ, ಇವತ್ತು ವೇದಿಕೆ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ಮಾತನ್ನ ನಾನು ರಾಯಚೂರು ನಾನು ಹೋಗಿದ್ದೆ, ಸಂವಿಧಾನ ದಿನಾಚರಣೆ ಅಲ್ಲಿಗೆ ಹೋಗಿದ್ದೆ, ಅಲ್ಲೂ ಕೂಡ ಈ ಮಾತನ್ನ ಹೇಳಿದೆ. ಆ ಒಂದು ಪಾಸಿಟಿವ್ ಎನರ್ಜಿ ಆ ಒಂದು ಲೈಬ್ರರಿ, ಆ ಒಂದು ವಾಸ ಸ್ಥಳದಲ್ಲಿ ಇತ್ತು. ನೀವು ಕೂಡ ಹೋದಾಗ ದಯವಿಟ್ಟು ಹೋಗಿ ನೀವು ಭೇಟಿ ಕೊಡ್ಬೇಕನ್ನ ವಿನಂತಿ. ಯಾರ್ಯಾರು ಹೋಗ್ತೀರಿ ಲಂಡನ್ ಹೋದಾಗ, ಅಷ್ಟೊಂದಲ್ಲಿ ಅವ್ರು ಓದಂತ ಬುಕ್ಕು, ಅವ್ರು ಕಳೆದಂತ ಕ್ಷಣಗಳು ಅಲ್ಲಿ ಓದೋದು ನಿಮಗೆ ಫೀಲ್ ಆಗ್ತದೆ. ಆ ಒಂದು ಕೊಠಡಿಯಲ್ಲಿ, ಆ ಒಂದು ಬಿಲ್ಡಿಂಗ್ ಅಲ್ಲಿ ಓದೋದು. ನಾನು ಫೇಸ್ಬುಕ್ ಅಲ್ಲಿ ಕೂಡ ಶೇರ್ ಮಾಡಿದ್ದೆ ಆ ವಿಷಯ. ಅದಕ್ಕೆ ತಾವು ಆದಷ್ಟು ಅವ್ರು ಹಾಕೊಟ್ಟಂತ ಏನು ಇಡೀ ದೇಶಕ್ಕೆ ಕೊಟ್ಟಂತ ಮಾತುಗಳಿದೆ, ತಮ್ಮ ಓದೋದ್ ಮುಖಾಂತರ ಮಾತಾಡುವ ಮುಖಾಂತರ, ಅದನ್ನ ನೀವೆಲ್ಲ ದಿನನಿತ್ಯ ನಮ್ಮ ಜೀವನದಲ್ಲಿ ಅಳಿಸ್ಕೊಡ್ಬೇಕು. ನಾವೆಲ್ಲರೂ ಆಶಯದಂತೆ ಅವ್ರ ಆಶಯಗಳು ನಾವು ಜೀವಂತ ಆಗಿಟ್ಬೇಕು, ದಿನನಿತ್ಯ ನಮಗೆ ನೆನ್ಪು ಬರಬೇಕು. ಅದಕ್ಕೆ ಯಾಕೆ ಎಲ್ಲ ಊರಲ್ಲಿ ಬಸವಣ್ಣವ್ರದ್ದು, ಕನಕವ್ರದ್ದು, ವಾಲ್ಮೀಕಿಯವ್ರದ್ದು, ಅಂಬೇಡ್ಕರ್ಜಿಯವರು ಮೂರ್ತಿ ಅನಾವರಣ ಮಾಡ್ತೇವೆ ಅಂದ್ರೆ ದಿನನಿತ್ಯ ನಾವು ನೆನ್ಪು ಬರಬೇಕು ಅವ್ರ ಆಶಯಗಳು. ಅದಕ್ಕೋಸ್ಕರ ನಾವು ದೊಡ್ಡ ಸರ್ಕಲ್ ಅಲ್ಲಿ ದೊಡ್ಡ ಮೂರ್ತಿ ಅನಾವರಣ ಮಾಡ್ತೇವೆ. ಅವ್ರು ನೆನ್ಪು ಬರ್ಬೇಕು. ನಾವು ಮುಂದಿನ ಈ ವಿದ್ಯಾರ್ಥಿ ಪೀಳಿಗೆಗಳಿಗೆ ನಾವು ಕಲಿಸ್ಕೊಡ್ಬೇಕು. ಅದಕ್ಕೆ ನಾವು ಇದನ್ನು ನಾವು ಮಾಡ್ತೇವೆ ಎಲ್ಲ ಊರಲ್ಲಿ, ಎಲ್ಲ ಗ್ರಾಮದಲ್ಲಿ. ನಾವು ನೆನ್ಪಿರ್ಬೇಕು ನಮ್ಮ ವಿದ್ಯಾರ್ಥಿ. ಯಾರು ಅಂಬೇಡ್ಕರ್ ಬುಕ್ ಓದ್ತಾರೆ, ಯಾರು ಆಶಯದಲ್ಲಿ ನಡೀತೇವೋ ಅವ್ರ ಜೀವನ ಪಾವನ, ಜೀವನ ಸಾರ್ಥಕ ಆಗ್ತದೆ ಹೇಳಕ್ಕೆ ಇಷ್ಟಪಡ್ತೀನಿ. ಗೊತ್ತಿದೆ ನಾವು ಅದನ್ನ ನಾವು ಮಾಡ್ಬೇಕು. ಇಡೀ ದೇಶವೇ, ಎಲ್ಲಾ ಸಮಾಜ ಒಂದಾಗಿ ಒಗ್ಗಟ್ಟಾಗಿ ನಮ್ಮ ದೇಶ ಸೂಪರ್ ಪವರ್ ಆಗಬೇಕು. 2047 ಹೇಳ್ತಾರೆ, ಈಗ ನಾವು ಎಕಾನಮಿಕಲ್ 5ನೇ ಸ್ಥಾನ ಇದ್ದೇವೆ, ಮುಂದಿನಿಂದ ನಂಬರ್ 1 ಆಗ್ತೇವೆ. 2047 ಮೋದಿಜಿ ಹೇಳ್ತಾರೆ, ಇಂಡಿಯಾ ವಿಲ್ ಬಿಕಮ್ ಎ ಸೂಪರ್ ಪವರ್. ಅದು ಆಗ್ಬೇಕಾದ್ರೆ ನಾವು ಇಡೀ ಒಗ್ಗಟ್ಟಾಗಿ ದೇಶಕ್ಕೋಸ್ಕರ ಹೋರಾಡಿದ್ರೆ ಇಡೀ ವಿಶ್ವಕ್ಕೆ ಭಾರತ ಒಂದು ಮಾದರಿ ದೇಶ ಆಗ್ತಂತ ಇದೇ ಅಂಬೇಡ್ಕರ್ ಜಿಯವರು ಕೂಡ ಆಶೆ ಇತ್ತು. ನಮ್ಮ ದೇಶ ಸರ್ವಶ್ರೇಷ್ಠ ಆಗ್ಬೇಕಂತ ಆಶೆ ನಾವೆಲ್ಲ ಜಿಂದ ಇಟ್ಕೋಣ ಅಂತ ಹೇಳಿ ತಮ್ಮೆಲ್ಲರಿಗೆ ವಿನಂತಿ. ನಮ್ಮ ಪಕ್ಷದ ಕಚೇರಿಯಲ್ಲಿ ಕೂಡ ಈ ಕಾರ್ಯಕ್ರಮ ನಾನು ಅಲ್ಲಿ ಹೋಗ್ಬೇಕು, ನನ್ನನ್ನು ಕರೆಸಿ ಮಾತಾಡಿದ್ದನ್ನು ಮಾಡಿಕೊಟ್ಟಂತ ಈ ಒಂದು ಎಲ್ಲಾ ಒಕ್ಕೂಟಗಳ ಅಧ್ಯಕ್ಷರಿಗೆ ಒಂದೇ ಸುತ್ತ ನಾನು 2 ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಭೀಮ್.